ನಿನ್ನೆ ಅರ್ಥಾತ್ ಭಾನುವಾರ ಶಿರಾಡಿ ಘಾಟ್ನಲ್ಲಿ ಎರಡು ಸರ್ಕಾರಿ ಬಸ್ ನಡುವೆ ಡಿಕ್ಕಿ ಸಂಭವಿಸಿದೆ. ಧರ್ಮಸ್ಥಳಕ್ಕೆ ತೆರಳುತ್ತಿದ್ದಂತ 9 ಪ್ರಯಾಣಿಕರು ಗಂಭೀರ ಗಾಯ, ಒಟ್ಟು 16 ಪ್ರಯಾಣಿಕರಿಗೆ ಗಾಯ ಎಂದು ಹೇಳಲಾಗ್ತಿದೆ. ಇನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಭಕ್ತರು. ನೆಲ್ಯಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಬಸ್ ಅಪಘಾತದ ಕಾರಣ ಈ ರಸ್ತೆಯಲ್ಲಿ ತಾಸುಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಭಕ್ತರು. ಶಿರಾಡಿ ಘಾಟ್ ಬೆಂಗಳೂರು ಮಂಗಳೂರು ಹೆದ್ದಾರಿ ಅದು. ನೆಲ್ಯಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂಥ ಪ್ರದೇಶ. ಆ ಪ್ರದೇಶದಲ್ಲಿ 2 ಸರ್ಕಾರಿ ಬಸ್ಗಳ ನಡುವೆ ಮುಖಾಮುಖಿ ಅಪಘಾತ ಆಗುತ್ತೆ. ಆ ಬಸ್ಸಲ್ಲಿ ಸುಮಾರು 9 ಧರ್ಮಸ್ಥಳ ಕ್ಷೇತ್ರಕ್ಕೂ ಹೋಗುವಂತಹ ಭಕ್ತರಿದ್ದರು. ಉಳಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥ ಪ್ರಯಾಣಿಕರಿದ್ದರು. ಒಟ್ಟು 16 ಮಂದಿಗೆ ಗಾಯಗಳಾಗಿದೆ. ಅದರಲ್ಲಿ 9 ಮಂದಿಗೆ ಧರ್ಮಸ್ಥಳಕ್ಕೆ ಹೊರಟಿದ್ದಂಥ ಪ್ರಯಾಣಿಕರಿಗೆ ಸ್ವಲ್ಪ ಗಂಭೀರವಾದಂಥ ಗಾಯಗಳೇ ಆಗಿತ್ತು. ತಕ್ಷಣ ಕಾರ್ಯಾಚರಣೆ ಪ್ರಾರಂಭ ಆಯಿತು. ಗಾಯಗೊಂಡವರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. 2 ಕೂಡ ಸರ್ಕಾರಿ ಬಸ್ಗಳೇ ಆಗಿತ್ತು. ಒಳಗೆ ಕೂತಿದ್ದಂತಹ ಪ್ರಯಾಣಿಕರ ಪೈಕಿ 9 ಜನ ಕ್ಷೇತ್ರಕ್ಕೆ ಹೋಗಬೇಕಾದಂಥ ಪ್ರಯಾಣಿಕರಾಗಿದ್ದರು. 16 ಮಂದಿಗೆ ಗಾಯಗಳಾಗಿತ್ತು. ಸೊ ಅದರಲ್ಲಿ 9 ಮಂದಿ ಪ್ರಯಾಣಿಕರಿಗೆ ಒಂದು ಸ್ವಲ್ಪ ಗಂಭೀರವಾದಂಥ ಗಾಯಗಳಾಯಿತು. ತಕ್ಷಣ ಪೊಲೀಸರು ಎಚ್ಚೆತ್ತು. ಸುದೀರ್ಘವಾದಂತಹ ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಕಾಡ್ತಾ ಇತ್ತು ವಾಹನ ಸವಾರರನ್ನು. ಹೆಚ್ಚಾಗಿ ಘನ ವಾಹನಗಳೇ ಸಂಚರಿಸುವಂತಹ ರಸ್ತೆ ಅದು. ತ್ವರಿತವಾಗಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಅಪಘಾತಕ್ಕೀಡಾದಂತಹ ಬಸ್ಸುಗಳನ್ನು ತೆರವುಗೊಳಿಸಿ ಸಂಚಾರವನ್ನು ಸುಗಮಗೊಳಿಸಿದ್ರು. ಇನ್ನು ಪೆಟ್ಟು ತಿಂದ ಅಥವಾ ಡಿಕ್ಕಿಗೆ ಒಳಗಾಗಿ ಗಾಯಗೊಂಡವರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅದೃಷ್ಟವಶಾತ್ ಯಾರ ಪ್ರಾಣಕ್ಕೂ ಅಪಾಯವಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.